ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಟ್ರಾವೆಲ್ ವ್ಲಾಗ್ಸ್. ಸೊ ಟ್ರಾವೆಲ್ ವ್ಲಾಗ್ಸ್ ಅಲ್ಲಿ ನಿಮಗೆ ಪಣಂಬೂರು ಬೀಚ್ ಬಗ್ಗೆ ಪರಿಚಯ ಮಾಡ್ಕೊತಿದ್ದೀನಿ. ಇವರು ಫೇಮಸ್ ಬೀಚ್ ಪಣಂಬೂರು. ಸೊ ಯು ಕ್ಯಾನ್ ಸಿ ಹರ್ ಪಣಂಬೂರು ಬೀಚ್ ನೋಡ್ಬೋದು. ಸೊ ಇವತ್ತು ಸಂಡೇ, ಇದು ರೈಟ್ ಟೈಮು. ಸೊ ಮಧ್ಯಾಹ್ನ 3:30 ಆಗ್ತಾ ಇದೆ. ಸೊ ಬಿಸಿಲೆಲ್ಲ ಸರಿಯಾಗಿದೆ. ಸೊ ಬೀಚಲ್ಲೆಲ್ಲ ಸ್ನಾನ ಮಾಡ್ಲಿಕ್ಕೆಲ್ಲ ರೈಟ್ ಟೈಮು. ಜನ ಮಾತ್ರ ತುಂಬಾ ಇದ್ದಾರೆ. ಸೊ ಮಂಗಳೂರು ಅಂದ ತಕ್ಷಣ ಬೀಚ್ಗಳಿಗೆ ಫೇಮಸ್. ಸೊ ಮಂಗಳೂರು ನಮ್ಮ ಕಡಲ ನಗರಿ ಏನಿದೆ. ಸೊ ಇಲ್ಲಿ ಹೆಚ್ಚು ಬೀಚ್ಗಳು ನೋಡ್ಲಿಕ್ಕೆ ಸಿಗ್ಬೋದು ನಿಮ್ಗೆ. ಸೊ ನಮ್ದು ಕರಾವಳಿ ತೀರದಲ್ಲಿ ಇರೋದ್ರಿಂದ ಸೊ ನಿಮ್ಗೆ ಕರಾವಳಿ ತೀರದಲ್ಲಿ ನೀವು ಸೊ ಟ್ರಾವೆಲ್ ಮಾಡಿದಷ್ಟು ಬೀಚ್ಗಳು ಸಿಗುತ್ತೆ. ಮತ್ತೆ ಇಲ್ಲೆಲ್ಲ ನಿಮ್ಗೆ ನೋಡ್ಬೋದು, ಶಾರ್ಟ್ಸ್ ಎಲ್ಲ ಸಿಗುತ್ತೆ. ಬೀಚ್ ಅಂದ ತಕ್ಷಣ ನಿಮ್ಗೆ ಸೊ ಫಾಸ್ಟ್ ಜ್ಞಾಪಕ ಬರೋದು ಉಪ್ಪು ನೀರು. ಸೊ ಇಲ್ಲಿ ನೋಡ್ಬೋದು, ಲೇಟೆಸ್ಟ್ ಆಗಿ ಆಡ್ ಮಾಡಿದ್ದಾರೆ ಮಂಗಳೂರಲ್ಲಿ ಇದು ಫ್ಲೋಟಿಂಗ್. ಸೊ ಒಂದು ವಾಟರ್ ಸ್ಪೋರ್ಟ್ಸ್. ಸೊ ಮೊದಲು ಇರಲಿಲ್ಲ, ಸೊ ರೀಸೆಂಟ್ ಆಗಿ ಆಡ್ ಮಾಡಿದ್ದಾರೆ. ಸೊ ಕೆಲವೆಲ್ಲ ವಾಟರ್ ಸ್ಪೋರ್ಟ್ಸ್ ಇದೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಫ್ಲೋಟಿಂಗ್ ಬ್ರಿಡ್ಜ್ ಅಂತ. ಸೊ ಇದು ಲೇಟೆಸ್ಟ್ ಎಡಿಷನ್. ನೋಡ್ಬೋದು. ಸೊ ನಮ್ಮ ಪಣಂಬೂರು ಬೀಚ್ ಬಹಳಷ್ಟು ಬದಲಾವಣೆ ಆಗಿದೆ. ನಾನು ಬಹಳ ದಿನ ಆಯ್ತು. ಸೊ ಇಲ್ಲಿ ಕೆಲವೆಲ್ಲ ವಾಟರ್ ಸ್ಪೋರ್ಟ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಕೆಲವೆಲ್ಲ ವಾಟರ್ ಸ್ಪೋರ್ಟ್ಸ್. ಸೊ ನಾವು ಬೀಚ್ಗಳು ಅಂದ ತಕ್ಷಣ ನಮ್ಮ ಮ್ಯಾಂಗ್ಳೂರು, ನಮ್ಮ ಕರಾವಳಿ ಪ್ರದೇಶ. ಇಲ್ಲಿ ಸೊ ನಮ್ಮ ಕರ್ನಾಟಕದ ಕರಾವಳಿ ಬಹಳ ಉದ್ದ ಇದೆ. ಸೊ ಈ ಕರಾವಳಿಯಲ್ಲಿ ಹೋದಷ್ಟೆಲ್ಲ ನಿಮಗೆ ಒಂದ್ ಕಡೆ ಬೀಚ್ಗಳು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ಪಣಂಬೂರು ಬೀಚ್ ಮ್ಯಾಂಗ್ಳೂರಿಂದ ನಿಮ್ಗೆ ಹತ್ರ ಒಂದು 7-8 ಕಿಲೋಮೀಟರ್ ದೂರದಲ್ಲಿದೆ. ಸೊ ಈ ಬೀಚ್ ಅಲ್ಲಿ ಸ್ವಲ್ಪ ನೀರೆಲ್ಲ ಅಷ್ಟೊಂದು ಕ್ಲೀನ್ ಇರೋದಿಲ್ಲ. ಅಂದ್ರೆ ಇಲ್ಲಿ ಸ್ವಲ್ಪ ಇದು ಡೀಪ್ ಬೀಚ್ ಆಗಿರೋದು, ಅಷ್ಟೊಂದು ಶಾಲೋ ಇಲ್ಲ ಬೀಚ್. ಸೊ ಇದು ಸಡನ್ ಆಗಿ ಆಳ ಇರುತ್ತೆ ಬೀಚ್. ಹಾಗಾಗಿ ಇದು ನೀರ್ ಏನಾಗುತ್ತೆ ಜೋರಾಗಿ ಬಂದು ಸ್ವಲ್ಪ ಮರಳ ಮೇಲೆ ಎತ್ಕೊಂಡು ದಡಕ್ಕೆ ತಳ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರು ನಾವು ಅನ್ಕೊಂಡಷ್ಟೇ ಕ್ಲೀನ್ ಇರಲ್ಲ. ನೋಡ್ಬೋದು ಇಲ್ಲಿ. ಇದು ಫಸ್ಟ್ ಟೈಮ್ ನಾನು ನೋಡಿದ್ದು. ಸೊ ವಾಟರ್ ಬೀಚ್ ಇದೆ. ಇದು ಮೊದಲು ರೀಸೆಂಟ್ ಆಗಿ ನಾವು ಮಲ್ಪೆ ಬೀಚ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ವಿ ಅದು ವಾಟರ್ ಬೀಚ್ ಅನ್ನ. ಸೊ ಇವಾಗ ಇಲ್ಲಿ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು, ಚೆನ್ನಾಗಿದೆ ವಾಟರ್ ಬೀಚ್. ಸೊ ನಿಮಗೆ ಆ ವೇವ್ಸ್ ಫಾರ್ಮೇಶನ್ ಎಲ್ಲ ಆಗುತ್ತೆ. ಅಲ್ಲಿ ಹೋದಾಗ ನೀವು ಫೀಲ್ ಆಗುತ್ತೆ ಲಿಟ್ರಲಿ ಆ ವೇವ್ಸ್ ಫಾರ್ಮೇಶನ್ ಅಲ್ಲಿ. ಸೊ ಮೇಲ್ಗಡೆಗೆ ಕೆಳಗಡೆಗೆ ಸೊ ಚೆನ್ನಾಗಿರುತ್ತೆ. ಮಾಡ್ಬೋದು. ಸೊ ಹಿಂಗೆ ಮುಂದೆ ಹೋಗುವ. ಬೀಚ್ ಆದ್ಮೇಲೆ ನಮ್ಮ ಎನ್.ಐ.ಟಿ.ಕೆ ಸೂರತ್ ಕಲ್ ಒಂದು ಬೀಚ್ ಇದೆ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಸಸಿತ್ಲು ಬೀಚ್ ಇದೆ. ಸೊ ಇವೆಲ್ಲ ಬೀಚ್ಗಳು ಚೆನ್ನಾಗಿದೆ. ಬೀಚ್ ಅಲ್ಲೆಲ್ಲ ನೋಡಿ ಆಟ ಆಡ್ಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ಅದರಲ್ಲೂ ಪಣಂಬೂರು ಬೀಚ್ ಅಂತ ಇಲ್ಲಿ ಜನ ತುಂಬಿರ್ತಾರೆ. ಸೊ ಮಂಗಳೂರಲ್ಲಿ ಇರೋ ಬೀಚ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಬೀಚ್ ಇದು. ಸೊ ನೀಟ್ ಅಂಡ್ ಕ್ಲೀನ್ ಇದೆ. ಸೊ ಮತ್ತೆ ಸಿಟಿಗೆ ಹತ್ರ ಇದೆ. ಬಂದ ತಕ್ಷಣ ಯಾರಾದ್ರೂ ನೋಡ್ಬೋದು ಕಂಫರ್ಟಬಲ್ ಆಗಿ. ಸೊ ಈಸಿಯಾಗಿ ಬಂದು ಬೀಚಲ್ಲಿ ಎಂಜಾಯ್ ಮಾಡ್ಬೋದು. ಸೊ ನಾನು ಬೀಚ್ಗಳ ಬಗ್ಗೆ ಹೇಳ್ತಾ ಇದ್ದೆ. ಸೊ ನಮ್ಗೆ ಬೀಚ್ ಅಂದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದು ಪಣಂಬೂರು, ಮಂಗಳೂರಲ್ಲಿ. ಅದಾದ ನಂತರ ನಮ್ದು ಎನ್.ಐ.ಟಿ.ಕೆ ಬೀಚ್ ಇದೆ. ಅದಾದ ನಂತರ ಸಸಿತ್ಲು ಬೀಚ್ ಇದೆ. ಸೊ ಈ ಕಡೆ ನಮ್ದು ಕೇರಳ ಕಡೆ ಹೋದ್ರೆ ಮಂಜೇಶ್ವರ್ ಬೀಚ್ ಇದೆ. ಸೊ ಹಂಗೆ ಉಡುಪಿ ಕಡೆ ಹೋದ್ರೆ ನಮ್ದು ಕಾಪು ಬೀಚ್ ಇದೆ. ಕಾಪು ಒನ್ ಆಫ್ ದ ಬೆಸ್ಟ್ ಬೀಚ್. ರೀಸೆಂಟ್ಲಿ ಅದನ್ನ ಗ್ರೀನ್ ಫ್ಲಾಗ್ ಬೀಚ್ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗೆ ಮುಂದೆ ಹೋದ್ರೆ ನಮ್ದು ಫೇಮಸ್ ಉಡುಪಿಯಲ್ಲಿ ಮಲ್ಪೆ ಬೀಚ್ ಇದೆ. ಸೊ ಅದು
ನಂತರ ನಮ್ದು ಕುಂದಾಪುರ, ನೆಕ್ಸ್ಟ್ ಮುರುಡೇಶ್ವರದಲ್ಲಿ ಬೀಚ್ ಇದೆ, ಅದಾದ್ಮೇಲೆ ಕಾರವಾರ. ಸೊ ನೆಕ್ಸ್ಟ್ ಹೋದಂಗೆ ನಮ್ಮ ಗೋವಾ ಬೀಚ್ ಬರುತ್ತೆ. ಸೊ ಹೀಗೆ ಬೀಚ್ಗಳು ಬಹಳಷ್ಟಿದೆ ಈ ಕರಾವಳಿ ಏರಿಯಾದಲ್ಲಿ, ಬಟ್ ಕೆಲವು ಮಾತ್ರ ಚೆನ್ನಾಗಿದೆ. ಸೊ ಅದರಲ್ಲಿ ಮ್ಯಾಂಗ್ಳೂರ್ ಅಂದ ತಕ್ಷಣ ಮ್ಯಾಂಗ್ಳೂರಲ್ಲಿ ಒಂದು 3-4 ಬೀಚ್ ಇದೆ, ನೋಡ್ಬೋದು. ವಾಟರ್ ಸ್ಪೋರ್ಟ್ಸ್ ಎಲ್ಲ ಚೆನ್ನಾಗಿದೆ. ನೋಡ್ಬೋದು ವಾಟರ್ ಬೋಟ್, ಡೀಸೆಲ್ ಆಪರೇಟೆಡ್ ವಾಟರ್ ಬೋಟ್, ಲೇಟೆಸ್ಟ್ ಎಡಿಷನ್ಸ್ ಪಣಂಬೂರ್ ಬೀಚ್ ಅಲ್ಲಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಬೀಚ್ ಫುಲ್ ಹೌಸ್ಫುಲ್ ಆಗಿದೆ, ಚೆನ್ನಾಗಿದೆ. ಸೊ ನನಗಂತೂ ಸ್ವಲ್ಪ ಆಶ್ಚರ್ಯ ಅನಿಸ್ತು, ಬಹಳ ದಿನಗಳಾದ್ಮೇಲೆ ಬೀಚ್ ಬಂದೆ. ಸೊ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಸೊ ಇನ್ನೊಂದು ಬೀಚ್ ಬಂದ ಮೇಲೆ ನೀರಲ್ಲಿ ಬೀಳಲೇಬೇಕು. ಸೊ ನೀರಲ್ಲಿ ಯಾಕೆ ಬೀಳ್ಬೇಕಂತ ಹೇಳಿ ನಾನು ರೀಸನ್ ಹೇಳ್ತೀನಿ ಸೈಂಟಿಫಿಕ್ ಆಗಿ. ಸೊ ಬೀಚ್ ಬಂದ ಮೇಲೆ ಯಾರೇ ಆಗಲಿ ಅಟ್ಲೀಸ್ಟ್ ಒಂದ್ಸಲ ನೀರಲ್ಲಿ ಬೀಳಬೇಕು. ಸೊ ಸೈಂಟಿಫಿಕ್ ಆಗಿ ಅಡ್ವಾಂಟೇಜ್ ಕೂಡ ಇದೆ. ಸೊ ದೊಡ್ಡವರು ಹೇಳ್ತಿರ್ತಾರೆ ನೀರಲ್ಲಿ ಒಂದು 6 ತಿಂಗಳಿಗೆಲ್ಲ ವರ್ಷಕ್ಕೆ 1 ಸಲ ಆದ್ರೂ ಬೀಳ್ಬೇಕಂತ. ಸೊ ನಾನು ನಿಮಗೆ ತೋರಿಸ್ತೀನಿ. ನೀರಲ್ಲಿ ಸ್ನಾನ ಮಾಡೋದ್ರಿಂದ ಬಹಳಷ್ಟು ಪ್ರಯೋಜನ ಇದೆ. ಅಷ್ಟು ಮಿನರಲ್ಸ್ ಮತ್ತೆ ವಿಟಮಿನ್ಸ್ ಕರಗಿರೋದ್ರಿಂದ ನೀವು ಉಪ್ಪು ನೀರಲ್ಲಿ ಸ್ನಾನ ಮಾಡೋದ್ರಿಂದ ಸ್ಕಿನ್ಗೆ ಒಂದು ಕಾಸ್ಮೆಟಿಕ್ ಫೀಲ್ ಬರುತ್ತೆ. ಅದೇ ಕೆಲವು ಚರ್ಮ ಅಂದ್ರೆ ಸ್ಕಿನ್ ರಿಲೇಟೆಡ್ ಡಿಸೀಸಸ್ ಎಲ್ಲ ಉಂಟಲ್ಲ, ಸೊ ಡಿಸೀಸಸ್ ಎಲ್ಲ ಒಳ್ಳೆಯದು. ಎಸ್ಪೆಷಲಿ ಸೋರಿಯಾಸಿಸ್ ಮತ್ತೆ ಕೆಲವು ಮಚ್ಚೆ ಎಲ್ಲ ಇರುತ್ತಲ್ಲ, ಅವರಿಗೆಲ್ಲ ನೀರಲ್ಲಿ ಸ್ನಾನ ಮಾಡಿದ್ರೆ ಅದೆಲ್ಲ ಹೋಗುವ ಸಂಭವ ಜಾಸ್ತಿ ಇರುತ್ತೆ. ಮತ್ತೆ ನಮ್ಮ ಬಾಡಿಗೆ ಎಸ್ಪೆಷಲಿ ಜಾಯಿಂಟ್ಸ್ಗೆಲ್ಲ ಒಳ್ಳೆ ರಿಲೀಫ್ ಸಿಗುತ್ತೆ. ಮತ್ತೆ ಕೆಲವು ಮಸಾಲ್ಸ್ಗೆ ಉಪ್ಪು ನೀರಲ್ಲಿ ಸ್ನಾನ ಮಾಡುವಾಗ ರಿಲೀವ್ ಆದಂಗೆ ಆಗುತ್ತೆ. ಸೊ ಹಾಗಾಗಿ ನಾರ್ಮಲಿ ಸೈಂಟಿಫಿಕ್ಲಿ ಎಲ್ಲರೂ ರೆಕಮೆಂಡ್ ಮಾಡ್ತಾರೆ ಅವಾಗ ಉಪ್ಪು ನೀರಲ್ಲಿ ಸ್ನಾನ ಮಾಡ್ಬೇಕಷ್ಟೇ. ಉಪ್ಪು ನೀರು ಸ್ನಾನ ಮಾಡೋದ್ರಿಂದ ತಪ್ಪೇನಿಲ್ಲ, ಸೊ ಮಾಡಿದ್ರೆ ಒಳ್ಳೆಯದು. ಅದರಲ್ಲೂ ಒಂದು ಅರ್ಧ ಗಂಟೆ 1 ಗಂಟೆ ನೀರಲ್ಲಿ ಸೊ ನಿಮಗೆ ಅದರೆಲ್ಲ ರೋಗಗಳಿಗೆ ಒಳ್ಳೇದಾಗ್ಬೋದು ಅಂತ ನಾನು ನಂಬಿದ್ದೇನೆ. ನೋಡ್ಬೋದು ಇಲ್ಲಿ ಬಹಳಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ ಇವತ್ತು. ಇಲ್ಲೊಂದು ಬಲೂನ್ ಟೈಪ್ ಇದೆ, ತೋರಿಸ್ತೀನಿ ನಾನು. ಇದ್ರ ಹೆಸರು ಎಕ್ಸಾಕ್ಟ್ಲಿ ನನಗೂ ಗೊತ್ತಿಲ್ಲ, ಬಟ್ ನೋಡು ಸಿಲಿಂಡ್ರಿಕಲ್ ಇದೆ. ಒಳಗಡೆ ಫುಡ್ ಮೋಸ್ಟ್ಲಿ ನೀರಲ್ಲಿ ರೋಲಿಂಗ್ ಆಗ್ತಾ ಇರುತ್ತೆ. ಸೊ ಜನರು ಕೂಡ ಫುಲ್ ರೋಲ್ ಆಗ್ತಾ ಇರ್ತಾರೆ. ಚೆನ್ನಾಗಿದೆ. ಫಸ್ಟ್ ಟೈಮ್ ಪಣಂಬೂರಲ್ಲಿ ಇಷ್ಟೆಲ್ಲ ಆ್ಯಡ್ ಮಾಡಿದ್ದಾರೆ ವಾಟರ್ ಸ್ಪೋರ್ಟ್ಸ್. ಸೊ ಬರೋರಿಗೆಲ್ಲ ಸೊ ಖುಷಿ ಆಗ್ಬೋದು. ಎಲ್ಲ ಸ್ಪೋರ್ಟ್ಸ್ ಇರುವಾಗ ಸೊ ಚೆನ್ನಾಗಿ ಸಮಯ ಕಳೀಬೋದು, ಮಕ್ಕಳೆಲ್ಲ ನೋಡ್ಬೋದು, ಚೆನ್ನಾಗಿದೆ. ಸೊ ಕೆಲವು ಇಲ್ಲಿ ಮಕ್ಕಳಿಗೆ ಆಟಿಕೆ ಮನೆಗೆ ಏನ್ ಬೇಕೆಲ್ಲ ಇರುತ್ತೆ. ಅದು ತಲೆನೋವು ಕೂಡ ಕೆಲವು ತಂದೆ ತಾಯಿಗಳಿಗೆ ಬರ್ತಾರೆ. ಸೊ ಮಕ್ಕಳು ಎಲ್ಲ ಬೇಕಂತಾರೆ ಆಟ ಸಾಮಾನುಗಳನ್ನು ನೋಡಿ. ಸೊ ಕೆಲವೆಲ್ಲ ಗೇಮ್ಸ್ ಅನ್ನೆಲ್ಲ ಅರೇಂಜ್ ಮಾಡಿದ್ದಾರೆ. ಕ್ರಿಕೆಟ್ ಅಂತ, ಸೊ ಕ್ರಿಕೆಟ್ ಮಕ್ಕಳು ಇರುತ್ತೆ. ಇಂಡಿಲಮ್ ರೈಡ್ ಅಂತಿದೆ. ಸೊ ಇದು ಮಕ್ಕಳಿಗೆಲ್ಲ ಬಹಳ ಖುಷಿ ಕೊಡ್ಬೋದು. ಈ ತರ ಇರುತ್ತೆ. ಸ್ಟಾರ್ಟ್ ಆಗ್ತಾ ಇದೆ ಪೆಂಡಲಮ್ ರೈಡ್. ಬಂಗಿ ಫನ್ ಅಂತಿದೆ, ಬಂಗಿ ಜಂಪ್ ಬಂಗಿ ಫನ್ ಅಂತ ನೋಡ್ಬೋದು. ಒಳ್ಳೆ ಥ್ರಿಲ್ಲಿಂಗ್ ಇದೆ. ಸ್ಪ್ರಿಂಗ್ ಲೋಡೆಡ್ ಎಲಾಸ್ಟಿಕ್ ಅಂತ ಹೇಳ್ಬೋದು. ಎಲಾಸ್ಟಿಕ್ ರೋಪ್ಸ್
ಜಂಪ್ ಮಾಡಿದಂಗೆ ಮೇಲ್ಗಡೆ ಎಲಾಸ್ಟಿಸಿಟಿಯಿಂದ ನೀವು ಮೇಲ್ಗಡೆ ಕೆಳಗಡೆ ಜಂಪ್ ಆಗ್ತಾ ಇರುತ್ತೆ ಬಾಡಿ. ಬೀಚ್ ಕ್ರಿಕೆಟ್ ದೆನ್ ಕೈಟ್ ಬಾಲ್ ಸ್ಪೋರ್ಟ್ಸ್ ಹಾಕಿದ್ದಾರೆ. ಸೊ ಇಲ್ಲಿ ಕುದುರೆದು ಸವಾರಿ ಕೂಡ ಮಾಡ್ಬೋದು. 3 ಬೀಚಲ್ಲಿ ಕುದುರೆ ಸವಾರಿ ಎಲ್ಲ ಇದೆ. ಸವಾರಿ ನೋಡ್ಬೋದು. ಸೊ ಕುದುರೆ ಸವಾರಿ ಜೊತೆಗೆ ನಿಮ್ಗೆ ಒಂಟಿ ಸವಾರಿ ಕೂಡ ಸಿಗುತ್ತೆ ಇಲ್ಲಿ. ಸೊ ಮಕ್ಕಳಿಗೆಲ್ಲ ಫನ್ ಬರ್ಬೋದು. ಬೀಚ್ ಆರಾಮ್ ಚೇರ್ ಕೂಡ ಹಾಕಿದ್ದಾರೆ. ಸೊ ಇದು ಮೊದಲು ಇರ್ಲಿಲ್ಲ ಪನಂಬೂರ್ ಬೀಚ್ ಅಲ್ಲಿ, ಚೆನ್ನಾಗಿದೆ. ಸೊ ನೀವು ಬೀಚಲ್ಲಿ ಬಿದ್ದು ಇಲ್ಲಿ ಸ್ವಲ್ಪ ರೆಸ್ಟ್ ತಗೋಬಹುದು. ಸೊ ಈ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಬೀಚ್ ಅಂದ ತಕ್ಷಣ ಗೊತ್ತೆ ನಿಮಗೆ ಉಪ್ಪು ನೀರು ಇರುತ್ತೆ, ಮರಳಿರುತ್ತೆ, ಅದರ ಜೊತೆಗೆ ತೆಂಗಿನ ಮರನೂ ಇರುತ್ತೆ. ಸೊ ತೆಂಗಿನ ಮರ, ಸೊ ಉಪ್ಪು ನೀರು ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ತೆಂಗಿನ ಮರಗಳ ಬೆಳವಣಿಗೆ ಜಾಸ್ತಿ ಇರುತ್ತೆ. ಯಾಕೆ ಗೊತ್ತಲ್ಲ ನಿಮಗೆ, ನಾವು ಸ್ಕೂಲಲ್ಲಿ ಬುಕ್ಸಲ್ಲಿ ಓದಿದ್ದೀವಿ, ಉಪ್ಪು ನೀರು ಕುಡಿದು ನಮಗೆ ಸಿಹಿ ನೀರನ್ನು ಕೊಡುತ್ತೆ ತೆಂಗಿನ ಮರ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಕೋಕೋನಟ್ ಟ್ರೀ. ನೋಡ್ಬೋದು ಚಿರುಮಿರಿ ಮ್ಯಾಂಗ್ಳೂರಲ್ಲಿ ಫೇಮಸ್. ಚಿರುಮಿರಿ ಎಲ್ಲ ಫೇಮಸ್. ಇಲ್ಲಿ ಸ್ಟಾಲ್ಸ್ ಇದೆ. ಸೊ ಬೀಚಲ್ಲಿ ಲೈನಲ್ಲಿ ಸ್ಟಾಲ್ಸ್ ಇದೆ. ಸೊ ಇಲ್ಲಿ ಬಂದವರು ಈ ಫ್ರೂಟ್ ಸಲಾಡು, ಚಿರುಮಿರಿ, ಮ್ಯಾಂಗೋ ಎಲ್ಲ ತಿನ್ಬೋದು. ಸೊ ವೆರಿ ಫೇಮಸ್. ಸೊ ನೀರಲ್ಲಿ ಬಿದ್ದು ಸೊ ಇದೆಲ್ಲ ತಿಂತಾ ಇದ್ರೆ ಸೊ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಇರುತ್ತೆ. ನೋಡ್ಬೋದು ಮ್ಯಾಂಗೋ ಎಲ್ಲ ಇದೆ ಇಲ್ಲಿ. ಸೊ ಫೇಮಸ್ ಚರ್ಮುರಿ ನನಗೆ ಇಷ್ಟ ಆಗುತ್ತೆ. ಸೊ ಕೊಬ್ಬರಿ ಎಣ್ಣೆ ಹಾಕಿ ಎಲ್ಲ ಹಾಕಿ ಟೊಮೊಟೊ, ಆನಿಯನ್, ಸೊ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ನಿಮಗೆ ಸ್ವೀಟ್ ಕಾರ್ನ್ ಮತ್ತೆ ಸ್ಪ್ರಿಂಗ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ಸೊ ಪೊಟ್ಯಾಟೊ ಸ್ಪ್ರಿಂಗ್ಸ್, ಸ್ವೀಟ್ ಕಾರ್ನ್ ಎಲ್ಲ ಇದೆ. ಸೊ ಗೈಸ್, ಇವತ್ತಿನ ನಮ್ಮ ಈ ಪಯಣ ಇಲ್ಲಿಗೆ ಮುಕ್ತಾಯ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಮ್ಮ ಪಯಣ ತಣ್ಣೀರ್ ಬಾವಿ ಬೀಚ್. ಸೊ ವೇಟ್ ಫಾರ್ ಮೈ ನೆಕ್ಸ್ಟ್ ಟ್ರಾವೆಲ್. ಥ್ಯಾಂಕ್ ಯು.